ನಾಶವಾಗಿ ದೇಶನೂ ನಾಶ ಮಾಡಬೇಡಿ. ನೀವು ನಾಶವಾದರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ ಅಂತ ಹೇಳಿ ನನ್ನ ಪುಸ್ತಕ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಗೌಡ್ರು ಸುರೇಶ್ ಗೌಡ್ರು, ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಶ್ರೀಮತಿ ಸುಮಲತಾ ಅವರು, ನಮ್ಮ ಸ್ವಾಮಿಯವರು, ನಮ್ಮ ಶ್ರೀರಂಗ ಕೇರ್ಪೇಟೆ ಮಂಜಣ್ಣ ಅವರು, ಶ್ರೀವತ್ಸ ಅವರು, ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಚೆನ್ನು ಅವರು, ರಾಮಚಂದ್ರ ಅವರು, ರಮೇಶ್ ಅವರು, ಇರಲಿ ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಶ್ರೀರಂಗಪಟ್ಟಣದ ಸಚಿವರು, ತಾಯಂದಿರು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಮೊನ್ನೆ ಒಬ್ಬ ತಾಯಿ, ಒಬ್ಬ ಹೆಣ್ಣುಮಗಳು, ಅವಳು ಮಾಧ್ಯಮದ ಮುಂದೆ, ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಬಾಯಿ ಬಡ್ಕೊಂಡು ಇದೇನು ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ಒಡೆಗೆ ಫೇಮಸ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ನೀವು ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ ತಲೆ ಮೇಲೆ ಹೇಳಿದ್ರು ಅವರು. ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ಈ ಬಾಬರ ಇವೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು. ಭಾರತ ಮಾತೆಗೆ ಜೈ ಅನ್ನೋರು ಮಾತ್ರ ಇಲ್ಲಿ ಅವಕಾಶ. ಪಾಕಿಸ್ತಾನದವ್ರು ಜೈ ಅಂದ್ರೆ ಎಡೆಮರೆ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ. ಸಿದ್ದರಾಮಯ್ಯವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ, ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆ ಬಂದು ಟೋಪಿ ಹಾಕಕ್ ಬರಬೇಡಿ, ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು. ಯಾವ ಮಾಡಿದ್ರೆ ಮಂಡ್ಯದವ್ರು ಏನು ಮಂಡ್ಯ ಗಂಡು ಗೊತ್ತಲ್ಲ, ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಒಂದು ಧರ್ಮಸ್ಥಳ ಆಯ್ತು. ಬುರ್ಡೆ 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 ಅಂತ ಹುಡುಕಿದ್ರು, ಸಿಕ್ತ ಬುರ್ಡೆ. ಯಾರು ಬುರ್ಡೆ ಗೊತ್ತಾಯ್ತಾ? ಗೊತ್ತಾಯ್ತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು, ಅಯ್ಯಪ್ಪ ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿದ್ರು.
ಹೇಳಕ್ಕೆ ನಾವಿಲ್ಲ ಸೇರಿರೋದು ಇಷ್ಟೊಂದು ಜನ. ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಗೋಡೆ ಹುಡುಕಿದ್ದಾಯ್ತು, ಏನು ಸಿಗ್ಲಿಲ್ಲ. ನಾನು ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಒಂದು ಮಸೀದಿ ಗೋಡೆ ಮೂಡ ಹುಡುಕಿದ್ದೀರ ಹೋಗಿ ಎಲ್ಲ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬುಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದೆಯಾ ಸಿದ್ದರಾಮಯ್ಯನವರೇ? ಗುಂಡ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ಹೆಣ ಉಡೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಡೋದು, ಏನ್ 25 ಅಡಿ ಹೋಗ್ತಾರೆ. ಇದೇನು ಮಾತಾಡಕ್ಕೆ ಹೋಗೋದು ಹೋಗಿ ಮಸೀದಿ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ ಹೇಳ್ತಾರೆ ನನಗೆ ಹಿಂದೂಗಳು ಒಂದೇ ಮುಸ್ಲಿಂ ಅಂದ್ರು ಒಂದೇ. ನೋಡಪ್ಪ, ಕೇಸ್ ಮಾಡಿ ಹಿಂದೂಗಳು ಕೇಸ್ PFI ಪಾಪ್ಯುಲರ್ ಫ್ರಂಟ್, KFD, ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನದ ಕೇಸ್ ವಾಪಸ್. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇಲ್ಲ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕೆ ಹೇಳೋದೊಂದೇ, ಜಾತಿ 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 ಹೊಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ, ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೋಗ್ಬೇಕು. ಹಿಂದುಳಿದವರು ಅವಕಾಶನೇ ಇಲ್ಲ ಹಿಂದುಳಿದವ್ರಿಗೆ. ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವ್ರು ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ವೋಟ್ದಿಂದಲೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಂಗಾರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ವೋಟ್ ಮಾಡೇ ಇಲ್ಲ? ಅವ್ರಿಗೆ ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರೋ ಯಾವುದೇ ಚುನಾವಣೆಯಲ್ಲೂ ಕೂಡ ಇವ್ರಿಗೆ ಒಂದು ಓಟಲ್ಲ, ಅರ್ಧ ಓಟು ಹಾಕ್ಬಾರ್ದು. ಇವ್ರಿಗೆ ಅರ್ಧ ಓಟು ಹಾಕ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ, ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದ್ದು ಉಳಿದಿರೋದು 2 ವರ್ಷ, ನಮ್ದು ಮುಂದೆ 10 ವರ್ಷ. ನನ್ನ ಕುಮಾರಣ್ಣ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಹೋಗಿದ್ದೆ, ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ ನಡೆಯಲ್ಲ. ಅರ್ಧ ಆಯುಷ್ ಮುಗ್ದೋಯ್ತು ನಿಮ್ದು. ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು, ಗಣಪತಿ ಉತ್ಸವ ಇರ್ಬೋದು, ರಾಮನವಮಿ ಇರ್ಬೋದು. ಅಲ್ಲ, ನಾನು ಕೇಳ್ತೀನಿ ನಿಮ್ಮನ್ನ, ಅಲ್ಲಪ್ಪ ಗಣೇಶ್ ಹಬ್ಬ ಎಷ್ಟೇ ದಿನ ಮಾಡ್ತೀರಾ? ಗಣೇಶ್ ಹಬ್ಬ ವರ್ಷಕ್ಕೆ ಒಂದೇ ಸರಿ ಗಣೇಶ್ ಹಬ್ಬ. ನೀವು ದಿನ ಬಾಯ್ ಬಾಯ್ ಮಾಡ್ಕೊಂತಾರಲ್ಲ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಕೇಳೋದಿಲ್ವಲ್ರಿ? ಒಂದು ದಿನ ಮೈಕ್ ಹಾಕ್ಬಾರ್ದಂತೆ, ನೀನು ಒಂದು ದಿನ DJ ಹಾಕ್ಬಾರ್ದಂತೆ. ಅವ್ರು ದಿನ ಹಾಕೊಂಡು ಯಾವ್ಯಾರ ಮಕ್ಕಳು ಯಾರಿಗೆ? ಸಿದ್ದರಾಮಯ್ಯವ್ರ ಬೆಂಬಲ, ಸಿದ್ದರಾಮಯ್ಯವ್ರ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಕಳಿಸ್ಬೇಕು. ಆ ಪಣವನ್ನ ನಾವು ಹಿಂದೂಗಳು ಮಾಡಿದ್ರೆ ನಮ್ಮ ದೇಶ ನೋಡಿ, ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು, ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿ ಓಡಿಸ್ಬಿಟ್ಟವ್ರೆ? ಇಟಲಿಗೆ ಓಡಿಸ್ಬಿಟ್ಟವ್ರೆ. ಎಲ್ಲಿ ಓಡಿಸವ್ರೆ? ದೇಶದಲ್ಲಿ ಓಡಿಸವ್ರೆ. ಈ ಕರ್ನಾಟಕದಲ್ಲಿ ಬಂದಿದೆ. ಸಿದ್ದರಾಮಯ್ಯನವರು ಅವ್ರ ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಟು